ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಐ ಆಮ್ ಸೋ ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ತುಂಬ ಜಾಸ್ತಿ ಕೋಲ್ಡ್ ಆಗೋಗಿದೆ ರೀ. ಆ ರೀಸನಿಂದ ವಾಯ್ಸ್ ಕೂಡ ಚೇಂಜ್ ಆಗೋಗಿದೆ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ರೀ ಇವತ್ತು ಸ್ಪೆಷಲ್ ಆಲೂಗಡ್ಡೆ ಪಲ್ಯ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಗ್ರೀನ್ ಮಸಾಲ ಯೂಸ್ ಮಾಡ್ತಾ ನನ್ನ ಸ್ಟೈಲಲ್ಲಿ ನಡೀರಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಆಲೂಗಡ್ಡೆನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ರೀ. ನಾನು 3 ಆಲೂಗಡ್ಡೆ ತೊಗೊಂಡಿದ್ದೆ. ಸೊ ಇಲ್ಲಿ 2 ಟೀ ಸ್ಪೂನಷ್ಟು ಕೊಬ್ಬರಿ, 5 ಹಸಿಮೆಣಸಿನಕಾಯಿ ಮತ್ತು 1 ಬಂಚಷ್ಟು ಕೊತ್ತಂಬರಿ, 1 ಮೀಡಿಯಮ್ ಸೈಜು ಈರುಳ್ಳಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಜಾರಲ್ಲಿ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಈರುಳ್ಳಿ ಮತ್ತು ಸ್ವಲ್ಪ ಗರಂ ಮಸಾಲ, ಅದಕ್ಕೆ ಚಕ್ಕೆ, ಲವಂಗ 5 ಹಾಕ್ತಾಯಿದ್ದೀನಿ. 1 ಪೀಸಷ್ಟು ಚಕ್ಕೆ ಮತ್ತು 1 ಚಮಚದಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ರೀ. ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ದರ್ದರಿ ಆಗಿಲ್ಲ ಮಸಾಲ, ತುಂಬ ಪೇಸ್ಟಿಯಾಗಿದೆ. ಸೊ ಕೊಬ್ಬರಿ ಹಾಕೋದ್ರಿಂದ ನೀರು ನೀವು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೋದು. ಈ ಡಿಶ್ ಮಾಡೋದಕ್ಕೆ ನಾನು ನೀರು ಉಪಯೋಗಿಸ್ತಾ ಇಲ್ಲ. ಈಗ ಒಂದು ಕಡಾಯಿ ಇಕ್ಕೋಣ ರೀ. ಕಡಾಯಿನಲ್ಲಿ ಹಾಕೋಣ 1 ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ರೀ. ಎಣ್ಣೆ ಬಿಸಿ ಆದಮೇಲೆ ಈಗ ಹಾಕೋಣ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಇಲ್ಲಿ ನನ್ನ ಹತ್ರ ರೆಡಿಮೇಡ್ ಪೇಸ್ಟ್ ಇತ್ತು, ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಫ್ರೆಶ್ ಆಗಿಯೂ ನೀವು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂತಂದರೆ ನೀವು ಇವಾಗ ಗ್ರೀನ್ ಮಸಾಲ ಇದು ಮಿಕ್ಸಿ ಮಾಡ್ಕೊಂಡ್ರಲ್ವ, ಅದ್ರ ಜೊತೆಗೇ 1 ಬಂಚಷ್ಟು ಬೆಳ್ಳುಳ್ಳಿ, ಒಂದು ಪೀಸಷ್ಟು ಶುಂಠಿ ಹಾಕಿ ಅದು ಮಸಾಲೆ ಜೊತೆನೇ ನೀವು ಪೇಸ್ಟ್ ಮಾಡ್ಕೊಳ್ಬೋದು. ಈಗ ನೋಡಿ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಇದಕ್ಕೆ ಫ್ರೈ ಮಾಡ್ತಾ ಇರಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಹಾಕೋಣ ರೀ ಆಲೂಗಡ್ಡೆ. ಸ್ಮಾಲ್ ಪೀಸಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈ ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಇದು ಆಲೂಗಡ್ಡೆ ಫ್ರೈ ಆಗೋದಕ್ಕೆ 90% ಫ್ರೈ ಮಾಡ್ಕೊಳ್ಳಿ. ಇನ್ನು 10% ಮಸಾಲ ಜೊತೆ ಫ್ರೈ ಮಾಡಬೇಕು. ಸೊ ಇಲ್ಲಿ ನಾನು ಒಂದು 10 ನಿಮಿಷದವರೆಗೂ ಫ್ರೈ ಮಾಡಿದ್ದೆ ಎಣ್ಣೆಯಲ್ಲಿ. ನೀಟಾಗಿ ಅಂದರೆ ನೀವು ನಾನ್ ಸ್ಟಿಕ್ ಯೂಸ್ ಮಾಡೋ ಹಾಗಿದ್ದರೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಕಡಾಯಿ ಯೂಸ್ ಮಾಡೋದ್ರಿಂದ ಆಲೂಗಡ್ಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಮಧ್ಯ ಮುಚ್ಚಳನ ತೆಗೆದು ಆಲೂಗಡ್ಡೆನ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿರಿ. ಸೊ ಆಗ ಆಲೂಗಡ್ಡೆ ನೀಟಾಗಿ ಬಾಯ್ಲ್ ಆಗುತ್ತೆ. ಸೊ ಆಲೂಗಡ್ಡೆ 90% ಬಾಯ್ಲ್ ಆಗಿದೆ ರೀ. ಈಗ ನಾನು ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆಗಳನ್ನ. ಇದನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡೋಣ ರೀ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಈಗ ನಾನು ಇದ್ರ ಜೊತೆಗೆ ಹಾಕ್ತೀನಿ ರೀ ಸಾಲ್ಟು. ನಾನಿಲ್ಲಿ 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಜಾಸ್ತಿ ತಗೊಳ್ಳುತ್ತೆ. ಸೊ 2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ನೋಡಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಇದಕ್ಕೆ ಒಂದು 5ರಿಂದ 10 ನಿಮಿಷದವರೆಗೂ ಬಾಯ್ಲ್ ಮಾಡೋಣ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ನೋಡಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ. ಇಷ್ಟು ಘಮ ಅಂತ ವಾಸನೆ ಬರ್ತಿದೆ ಅಂತಂದರೆ ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆ ನನಗೆ. ಈಗ ನೀವು ನೋಡಬಹುದು ರೀ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂದ್ಬಿಟ್ಟು. ನೋಡಿ ಆಲೂಗಡ್ಡೆ ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ. ಇದು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿರೋ ಡಿಶ್ಶು. ಗೆಸ್ಟ್ ಬಂದಾಗ ದಯವಿಟ್ಟು ಇದನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಬಾಯ್.